ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮಾರ್ನಿಂಗ್ ಟಿಫನ್ ಮುಗಿಸ್ಕೊಂಡು ನಾನು ಬಂದಿದ್ದು ಹೌಸ್ ಆಫ್ ಸರಿತಾ. ಇದು ಬಂದ್ಬಿಟ್ಟು ನನಗೆ ನಿಯರ್ ಬೈ ಲೊಕೇಶನಲ್ಲೇ ಲೊಕೇಟೆಡ್ ಆಗಿದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿ. ಟೈಲರಿಂಗ್ ಕೋರ್ಸ್ ಎಲ್ಲ ಕಲಿಯೋದಕ್ಕೆ ತುಂಬ ಬೆಸ್ಟ್ ಅಕಾಡೆಮಿ ಅಂತಲೇ ಹೇಳ್ಬೋದು. ಹಾಗಾಗಿ ನೋಡೋಣ ಹೇಗಿದೆ ಅಂತ ನಾನು ಬಂದು ಇಲ್ಲಿ 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ಏನಿದೆ ಅದ್ರದ್ದು ಕೋರ್ಸ್ ಫೀಸು ಪ್ರತಿಯೊಂದು ಕೂಡ ಡಿಸ್ಕಸ್ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ ಅಮ್ಮ ನುಗ್ಗೆ ಸೊಪ್ಪಿನ ಸಾಂಬಾರ್ಗೆ ರೆಡಿ ಮಾಡ್ಕೋತಾ ಇದ್ರು. ನಮ್ಮಪ್ಪ ಕೂಡ ತೆಂಗಿನಕಾಯಿ ಎಲ್ಲ ಸುಲ್ಕೊಡ್ತಾ ಇದ್ರು. ನುಗ್ಗೆ ಸೊಪ್ಪು ಸಾಂಬಾರ್ಗೆ ತೆಂಗಿನಕಾಯಿ ಹಾಕಿದ್ರೇ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ನುಗ್ಗೆ ಸೊಪ್ಪಿನ ಸಾರಲ್ಲಿ ತೆಂಗಿನಕಾಯಿ ಮಾತ್ರ ಮಸ್ಟಾಗಿ ಇರುತ್ತೆ. ಎಸ್ಪೆಷಲಿ ನಾನು ಈ ಥರ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಿದಾಗ ನಾನು ರೈಸ್ ಅಥವಾ ಮುದ್ದೆ ತಿನ್ನೋದು ಕಡಿಮೆ. ನುಗ್ಗೆ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಇಷ್ಟಪಟ್ಟು ತಿಂತೀನಿ. ಯಾಕಂದರೆ ಇದರಲ್ಲಿ ಸ್ವಲ್ಪ ಕ್ಯಾಲ್ಶಿಯಮ್ ಎಲ್ಲ ರಿಚ್ ಆಗಿರುತ್ತೆ ಮತ್ತು ಇಷ್ಟ ನನಗೆ ತಿನ್ನೋದಕ್ಕೆ. ಹಾಗಾಗಿ ನಾನು ಇದನ್ನು ತುಂಬ ಇಷ್ಟಪಟ್ಟು ತಿಂತೀನಿ. ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಅಪ್ಪ ಗೊತ್ತೇ ಇದೆ ಹೆಚ್ಚಾಗಿ ತಂದಿದ್ರು ಊರಿಂದ ಹಲಸಿನ ಹಣ್ಣು. ಹಾಗಾಗಿ ಇನ್ನೂ ಒಂದಿತ್ತು ಲಾಸ್ಟ್ ಫೈನಲ್ ಹಣ್ಣಿದು. ಇದನ್ನು ಕಟ್ ಮಾಡಿಕೊಂಡು ತಿಂದ್ಬಿಟ್ರೆ ಮತ್ತೆ ನೆಕ್ಸ್ಟ್ ಸೀಸನ್ಗೇನೇನೋ ನಾವು ತಿನ್ನೋದು. ಹಾಗಾಗಿ ನೋಡೋಣ ಹೇಗಿದೆ ಅಂತ ಓಪನ್ ಮಾಡಿದ್ರೆ 2 ಹಣ್ಣಿಗಿನ್ನೂ ಇದು ಇನ್ನೂ ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ತೊಳೆ ಎಲ್ಲ ಚಿಕ್ಕದಾಗಿದೆ, ಇನ್ನೂ ಸ್ವಲ್ಪ ಹಣ್ಣಾಗಬೇಕು ಅನ್ನೋ ಥರ ಇದೆ. ಬಟ್ ಆದರೆ ಎಷ್ಟು ಟೇಸ್ಟಿಯಾಗಿತ್ತು ಅಂತ ಹೇಳಿದ್ರೆ, ಅಷ್ಟು ನೋಡೋದಕ್ಕೆ ಇಷ್ಟು ಚಿಕ್ಕದಾಗಿದ್ರು ಕಾಯಿ ತುಂಬ ಕಾಯಿ ಒದಗಿತ್ತು, ಹಾಗೆ ತುಂಬಾ ಟೇಸ್ಟಾಗಿತ್ತು. ಪ್ರೀವಿಯಸ್ ಇಯರ್ ನಾನು ತಿಂದೇ ಇಲ್ಲ ಹಲಸಿನ ಹಣ್ಣು. ಈ ಇಯರ್ ಹಿಂದಿನ ಇಯರ್ದು ಸೇರಿಸಿ ತಿಂದಿದ್ದೀನೇನಪ್ಪ, ಆ ರೇಂಜಿಗೆ ತಿಂದಿದ್ದೀನಿ. ಅಪ್ಪ ಹೇಳ್ತಿದ್ರು ಜಾಸ್ತಿ ತಿನ್ನಬೇಡ, ಬಾಡಿ ಹೀಟ್ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ ಇದನ್ನು ತಿಂದರೆ ಅಂತ. ಬಟ್ ನಾನು ಕೇರೇ ಮಾಡಿಲ್ಲ. ಗಾಡ್ ಗ್ರೇಸ್ ಅದೇನೂ ಆಗಿಲ್ಲ, ತಿಂದೆ, ಚೆನ್ನಾಗಿಯೇ ತಿಂದಿದ್ದೀನಿ. ಈ ಟೈಮ್ ಮಾತ್ರ ತುಂಬ ಹಣ್ಣುಗಳನ್ನ ತಿಂದಿದ್ದೀನಿ. ಓಡಾಡ್ಕೊಂಡು ತಿಂತಾನೇ ಇದ್ದೀನಿ. ಈಗ ಚಿಕ್ಕ ಮಕ್ಳು ಓಡಾಡ್ಕೊಂಡು ಏನಾದರೂ ತಿನ್ನಲ್ವ ಆ ಥರ ಓಡಾಡಿಕೊಂಡು ತುಂಬ ಹಲಸಿನ ಹಣ್ಣುಗಳು ತಿಂದುಬಿಟ್ಟಿದ್ದೀನಿ. ಅಷ್ಟು ಟೇಸ್ಟಿಯಾಗಿತ್ತು ಈ ಲಾಸ್ಟ್ ಹಣ್ಣು ಮಾತ್ರ. ಫಸ್ಟು ಸೆಕೆಂಡು ಅದು ಸ್ವಲ್ಪ ಜಾಸ್ತಿ ಹಣ್ಣಾಗಿತ್ತು. ನನಗೆ ಈ ಥರ ಹಣ್ಣಾದರೆ ಇಷ್ಟ ಆಗೋದಿಲ್ಲ. ಈ ಥರ ನಾರ್ಮಲಾಗಿ ಅರ್ಧಂಬರ್ಧ ಹಣ್ಣಾಗಿರುತ್ತಲ್ವ ಅದು ತಿನ್ನೋಕ್ಕೆ ತುಂಬಾ ಇಷ್ಟ. ಹಾಗಾಗಿ ನಾನು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದಿದ್ದೀನಿ. ಮತ್ತು ಈ ಬೀಜ ಕೂಡ ಅಷ್ಟೇ ಸಾಂಬಾರ್ಗೆ ಯೂಸ್ ಆಗುತ್ತೆ. ಇಲ್ಲ ಇದರಲ್ಲಿ ಲಡ್ಡು ಕೂಡ ಮಾಡ್ತಾರಂತೆ, ನೋಡೋಣ, ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಎಲ್ಲ ನಮ್ಮಪ್ಪ ಕಟ್ ಮಾಡಿಕೊಡ್ತಾಯಿದ್ರು ದಿಂಡೆಲ್ಲ. ನಾನು ಒಂದು ಪಾತ್ರೆಗೆಲ್ಲ ನೀಟಾಗೆ ಬಿಡಿಸಿಟ್ಕೋತಾ ಇದ್ದೆ. ಮತ್ತು ಪಕ್ಕದ ಮನೆಯವ್ರಿಗೂ ಕೂಡ ಅಪ್ಪ ಕೊಡು ಅಂತ ಹೇಳಿದರು. ಯಾಕಂತ ಹೇಳಿದ್ರೆ ಊರಿಂದ ತೊಗೊಂಬಂದಿದ್ದೀವಿ, ಹಣ್ಣು ಹಂಚ್ಕೊಂಡು ತಿನ್ನಬೇಕು ಅಂತ. ಸರಿ ಅಂತ ಪಕ್ಕದ ಮನೆಯವ್ರಿಗೂ ನಾನು ಕೊಟ್ಟು ಬಂದು ನೆಕ್ಸ್ಟು ಎಲ್ಲ ಬಿಡಿಸಿದ್ದೆಲ್ಲ ಅಮ್ಮ ತಿಂತಿದ್ರು. ಮತ್ತು ಆಮೇಲೆ ನಮ್ಮ ದಕ್ಷು ಸ್ವಲ್ಪ ಅವನು ಕೂಡ ತಿನ್ಕೊಂಡು ಕೂತಿದ್ದ. ನೆಕ್ಸ್ಟು ಜಾಸ್ತಿ ತಿನ್ನಬೇಡಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಮ್ಯಾಂಗೋನ ಕೊಟ್ಟೆ, ಕಟ್ ಮಾಡಿ ತಿಂತಾಯಿದ್ರು ಎಲ್ಲರೂ ಕೂತ್ಕೊಂಡು. ನಾನು ಮಾತ್ರ ಮ್ಯಾಂಗೋ ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ನಮ್ಮ ಪಾಪಕ್ಕೆ ಸ್ವಲ್ಪ ಸಾಫ್ಟಾಗಿ ಮೆತ್ತಗೆ ಹಣ್ಣಾಗಿರೋಂಥದ್ದೆಲ್ಲ ತೆಗೆದು ಅವನಿಗೂ ಒಂದು ಸ್ಪೂನ್ ತಿನ್ನಿಸಿ ನೆಕ್ಸ್ಟು ನಾನು ಎಲ್ಲ ನೀಟಾಗಿ ಎತ್ತಿಟ್ಟು ಸಂಜೆ ಆಯ್ತಲ್ವ, ಸಂಜೆ ಟೈಮ್ಗೆ ಏನಾದರೂ ತಿನ್ನಬೇಕು ಅಂತ ಕಾಂಗ್ರೆಸ್ ಕಡಲೆ ಬೀಜ ತರಿಸಿದ್ದಲ್ವ, ಅದಕ್ಕೆ ಸ್ವಲ್ಪ ಮೊಳಕೆ ಬಂದಿರೋ ಕಾಳುಗಳು ಮತ್ತು ಆಮೇಲೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚಿಕ್ಕದಾಗಿ ಸ್ನ್ಯಾಕ್ಸ್ ಥರ ತಿಂದೆ. ನೆಕ್ಸ್ಟು ಇದು ನೋಡಿ ಕುಕ್ಕರಲ್ಲಿ ಏನೋ ಇಟ್ಟಿದ್ರು ಅಮ್ಮ, ಹಿಂಗೆ ಸೈಡಲ್ಲಿ ನಾನೇನೋ ತೊಗೊಳೋದಕ್ಕೆ ಹೋಗಿ ಕೈಯೇ ಸುಟ್ಕೊಂಡ್ಬಿಡ್ತು. ನೋಡೋದಕ್ಕೆ ಇಷ್ಟ ಆದ್ರೂ ಎಷ್ಟು ಉರಿತಿದೆ ಗೊತ್ತಾ. ಅದು ಉರಿತಿದೆ ಅಂತ ಹೇಳ್ಬಿಟ್ಟು ಬರ್ನಲ್ನ ಅಪ್ಲೈ ಮಾಡಿಕೊಂಡೆ, ಸ್ವಲ್ಪ ಕೂಲ್ ಆಯಿತು. ನೆಕ್ಸ್ಟು ಬಿರಿಯಾನಿ ಮಾಡಬೇಕಿತ್ತು. ಹಾಗಾಗಿ ಇನ್ನೇನು ನಾರ್ಮಲಾಗಿ ಬಿರಿಯಾನಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಕಸೂರಿ ಮೇಥಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಕಾಳು, ಹಾಗೆ ಸ್ವಲ್ಪ ಹಿಂಗ್ ಆ್ಯಡ್ ಮಾಡಿ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ. ನೆಕ್ಸ್ಟ್ ಇದಾದಮೇಲೆ ಸ್ವಲ್ಪ ಆನಿಯನ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಟ್ಟೆ ಅಲ್ವಾ, ಅದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಚಿಕನ್ ಸಾಫ್ಟಾಗಿ ಬೇಯಬೇಕಲ್ವ 2 ವಿಜಿಲ್ ಅಷ್ಟರಲ್ಲಿ. ಹಾಗಾಗಿ ಅದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಸ್ವಲ್ಪ ಮೊಸರು ಮತ್ತು ಒಂದು ಹಾಫ್ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಆಯಿಲಲ್ಲಿ ಎಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆಯಿತು ಅಂದಾಗ ಚಿಕನ್ನ ನಾನು ಆ್ಯಡ್ ಮಾಡಿಕೊಂಡು ಜಾಸ್ತಿ ಹೊತ್ತನ್ನ ಫ್ರೈ ಮಾಡ್ಕೋತೀನಿ. ಯಾಕಂದರೆ ರೈಸ್ ಆ್ಯಡ್ ಮಾಡಿದ್ಮೇಲೆ 1 or 2 ವಿಜಿಲ್ಗೆ ರೆಡಿ ಆಗಿಬಿಡುತ್ತೆ. ಮತ್ತು ಚಿಕನ್ ಪೀಸಸ್ ಬೆಂದಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ನಾನು ಕುಕ್ಕರಲ್ಲೇ ಫ್ರೈ ಮಾಡ್ಕೋತೀನಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಈಗಲೇ ಹಿಡಿಯೋ ಥರ ನೀಟಾಗಿ ಚೆಕ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊಳ್ಳೋದು. ನೆಕ್ಸ್ಟು ಲಾಸ್ಟಲ್ಲಿ ನಾನು ಚೆನ್ನಾಗಿ ಬೆಂದಿದೆ ಅಂದಾಗ ಟೊಮ್ಯಾಟೊ ಆ್ಯಡ್ ಮಾಡ್ಕೋತೀನಿ. ಹುಳಿಗೆ ಇನ್ನೂ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂತ ಚೆನ್ನಾಗಿ ಅದು ಗ್ರೇವಿ ಥರ ಆಗೋವರೆಗೂ ನಾನು ಫ್ರೈ ಮಾಡಿಕೊಂಡು ಏನೇನು ಬೇಕು ಮಸಾಲ ಐಟಮ್ಸ್ನೆಲ್ಲ ಅದು ನಾನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರೋ ಥರ ಬಿಟ್ಟಿದ್ದೆ. ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ನಾನು
ಈಗ 3 ಗ್ಲಾಸ್ ಅಕ್ಕಿ ಇಡಬೇಕು. ಅದಕ್ಕೆ 3 ಅಂದರೆ ಇನ್ನು 6 ಗ್ಲಾಸ್ ವಾಟರ್ನ ಆ್ಯಡ್ ಮಾಡಬೇಕು. ಹಾಗಾಗಿ ಅಕ್ಕಿನ ತೆಗೆದಿಟ್ಟಿದ್ದೆ. ನೆಕ್ಸ್ಟ್ ಇವಾಗ ವಾಟರ್ನ ಆ್ಯಡ್ ಮಾಡಬೇಕು. ನಂದು ಗ್ರೇವಿ ಕೂಡ ರೆಡಿ ಆಯಿತು. ನಾನು ಇಂಡಕ್ಷನ್ ಸ್ಟವ್ ಮತ್ತು ನಾರ್ಮಲ್ ಗ್ಯಾಸ್ ಸ್ಟವ್ ಎರಡರಲ್ಲೂ ಮಾಡ್ತಾಯಿದ್ದೀನಿ. ಹಾಗಾಗಿ ನಂದು ಗ್ರೇವಿ ರೆಡಿ ಆಯಿತು, ಚಿಕನ್ ಗ್ರೇವಿ. ನೆಕ್ಸ್ಟು ಇದು ಬಂದ್ಬಿಟ್ಟು ಬಿರಿಯಾನಿ ಅಲ್ವಾ, ಹಾಗಾಗಿ ನಾನು ಈಗ 3 ಗ್ಲಾಸ್ ಅಕ್ಕಿ ಇಡ್ತಾ ಇರೋದು. 3 ಗ್ಲಾಸ್ಗೆ 6 ಗ್ಲಾಸ್ ವಾಟರ್ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಳ್ಳಿದ ಮೇಲೆ ನಾನು ಇದಕ್ಕೆ ರೈಸ್ನ ಆ್ಯಡ್ ಮಾಡಿ ಕ್ಲೋಸ್ ಮಾಡಿ ಒಂದು ವಿಷಿಲ್ನ ಬರೆಸ್ತೀನಿ ಅಷ್ಟೇ. ನೆಕ್ಸ್ಟು ಮೇಲೆ ಕೂಡ ಕೊತ್ತಂಬರಿ ಸೊಪ್ಪು ಪುದೀನ ನಾನು ಆ್ಯಡ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಫ್ಲೇವರು. ಮತ್ತು ಇದು ನಾನು ಮಸ್ತ್ ಇದಕ್ಕೆ ಚಿಕನ್ ಬಿರಿಯಾನಿ ಮಸಾಲ ಮತ್ತು ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ತೀನಿ. ಇದಕ್ಕೆ ನಾರ್ಮಲಾಗಿ ನಮ್ಮ ಮಸಾಲ ಜೊತೆ ಅದನ್ನು ಕೂಡ ಮಸಾಲ ಜೊತೆ ಆ್ಯಡ್ ಮಾಡ್ತೀನಿ, ಹಾಗಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀರು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಅಕ್ಕಿ ತೊಳೆದು ನಾನು ಆ್ಯಡ್ ಮಾಡಿಕೊಂಡೆ. ನೀಟಾಗಿ ಫುಲ್ಲು ಮಿಕ್ಸ್ ಹೊಡೆದ್ಮೇಲೆ ನಾನು ಕ್ಲೋಸ್ ಮಾಡಿ ಒಂದು ವಿಷಿಲ್ ಅಷ್ಟೇ ಹೊಡೆಸ್ಕೊಳ್ಳೋದು. ಯಾಕಂದರೆ ಆಲ್ರೆಡಿ ನಾನು ತುಂಬ ಹೊತ್ತು ಬೇಯಿಸ್ಕೊಂಡಿರೋದ್ರಿಂದ ಒಂದು ವಿಷಿಲ್ಗೆ ರೆಡಿ ಆಗುತ್ತೆ. ನೆಕ್ಸ್ಟ್ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಿಲ್ನ ಹೊಡೆಸ್ಕೊಳ್ಳೋದು ಅಷ್ಟೇ, ಅಷ್ಟರಲ್ಲಿ ಪ್ರಿಪೇರ್ ಆಗಿರುತ್ತೆ. ನೆಕ್ಸ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಕೇಕ್ನ ತೊಗೊಂಬರ್ಬೇಕಿತ್ತು. ಹಾಗಾಗಿ ನಾವು ಕೇಕ್ ತರೋದಕ್ಕೆ ನಿಯರ್ ಬೈ ಇರೋಂತಹ ಬೇಕ್ರಿಗೆ ಹೊರಟ್ವಿ. ಅದು ನೋಡೋದಕ್ಕೆ ಚಿಕ್ಕದು 1/2 kg 1 kg ಕೇಕ್ ಎಲ್ಲ ಎಷ್ಟೊಂದು ಅಮೌಂಟ್ ಹೇಳ್ತಿದ್ದಾರೆ. ಓಕೆ, ಇವಾಗ ಬೇಕಲ್ವ, ಹಾಗಾಗಿ ನಾವು ನಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ. ಹತ್ರದಲ್ಲೇ ಇರೋದ್ರಿಂದ ನಾವು ಬೇಗನೆ ನಡ್ಕೊಂಡೆ, ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಹಾಗಾಗಿ ನಾನು ಹಸ್ಬೆಂಡ್ ಮಾತಾಡ್ಕೊಂಡೇ ಒಂದು ವಾಕ್ ಆದಂಗೂ ಆಯಿತು ನಮಗೆ. ಇಬ್ಬರು ಮಾತಾಡಿಕೊಂಡು ಬಂದ್ವಿ. ಕೇಕ್ ತೊಗೊಂಬರೋದಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಎತ್ತಿಟ್ಟು ಹೋಗಿದ್ದೀನಿ. ಬರೋಷ್ಟರಲ್ಲಿ ನನ್ನ ಮಕ್ಕಳಿಬ್ಬರು ಸೇರಿಬಿಟ್ಟು ಮನೆ ತುಂಬ ಟಾಯ್ಸು ಏನೇನು ಬೇಕೋ ಎಲ್ಲ ಯಾವ ಕಡೆ ಎಲ್ಲ ಈಡಾಡಿದ್ದಾರೆ. ಚಿಕ್ಕ ಮಕ್ಕಳಿರೋ ಮನೇಲಿ ಹೀಗೆ ಅನಿಸುತ್ತೆ, ಎಷ್ಟು ಎತ್ತಿಟ್ರು ಪ್ರತಿಯೊಂದು ಕೂಡ ಇರೋ ಜಾಗದಲ್ಲಿ ಇರೋದೇ ಇಲ್ಲ. ನೋಡಿ, ಬ್ಯಾಟು ಬಾಲು ಟವಲ್ಲು ಎಲ್ಲ ಹೆಂಗೆ ಬೇಕೋ ಹಂಗೆ ಈಡಾಡಿದ್ದಾರೆ. ಎಲ್ಲ ನೀಟ್ ಮಾಡಿ ಸಾಕಾಗೋಗುತ್ತೆ. ಫೈನಲ್ ಡೇ ಆ ಮಗು ಜೊತೆ ಆಟ ಆಡೋದಿದೆಯಲ್ಲ, ಆ ಟೈಮ್ ಮಾತ್ರ ತುಂಬ ಪ್ರೀಶಿಯಸ್ ಅಂತಲೇ ಹೇಳ್ಬೋದು. ಎಷ್ಟೇ ಕೆಲಸ ಮಾಡಿ ಎಷ್ಟೇ ಸ್ಟ್ರೆಸ್ ಆಯಿತು ಅಂತ ಬೇಜಾರಾದಾಗ ನಮ್ಮ ಖುಷಿ ಜೊತೆ 1 ಮಿನಿಟ್ ಟೈಮ್ ಸ್ಪೆಂಡ್ ಮಾಡಿದ್ರು ಸಾಕು, ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಎಷ್ಟು 100+ ಹ್ಯಾಪಿನೆಸ್ ಒಂದೇ ಟೈಮಲ್ಲಿ ಬಂದಿರೋಂತಹ ಖುಷಿ ಆಗುತ್ತೆ. ಆ್ಯಂಡ್ ಅವನ ಎಕ್ಸ್ಪ್ರೆಷನ್ಸ್ಗಂತೂ ನಾನು ಯಾವಾಗಲೂ ಫಿದಾಗ್ತಾ ಇರ್ತೀನಿ. ಅದೆಷ್ಟು ಕಿಸ್ ಮಾಡ್ತೀವೋ ಅವನಿಗಂತೂ ಅಷ್ಟು ಖುಷಿ, ಅಷ್ಟು ಹ್ಯಾಪಿ ಕೊಡ್ತಾನೆ. ನೈಟ್ ಊಟಕ್ಕೆ ಬಿರಿಯಾನಿ ಮತ್ತು ಗ್ರೇವಿ ಎಲ್ಲ ರೆಡಿ ಇದೆ. ನೆಕ್ಸ್ಟು ಈಗ ಕೇಕ್ ಕಟ್ ಮಾಡೋದೊಂದೇ ಬಾಕಿ. ಹಾಗಾಗಿ ಎಲ್ರಿಗೂ ಸಿಂಪಲ್ಲಾಗಿ ರೆಡಿ ಆಗಿಬಿಡಿ, ಬೇಗ ಕೇಕ್ ಕಟ್ ಮಾಡೋಣ ಅಂತ ಹೇಳಿದೆ. ನಮ್ಮ ಖುಷಿ ಮಾತ್ರ ಲಾಸ್ಟಲ್ಲಿ ರೆಡಿ ಮಾಡೋಣ ಅಂತ ನಾವೆಲ್ಲ ಸಿಂಪಲ್ಲಾಗೇ ರೆಡಿ ಆದ್ವಿ. ನಮ್ಮ ಖುಷಿ ಪ್ಯಾಂಟ್ ಸಿಗಲೇ ಇಲ್ಲ, ಹಾಗಾಗಿ ಡಿಫ್ರೆಂಟ್ ಬೇರೆದೇನೋ ಪ್ಯಾಂಟ್ ಹಾಕಿದ್ದೀವಿ. ನೋಡಿ, ನಾನು ಆಗಲೇ ಹೇಳ್ದೆ ಅಲ್ವಾ ನಮ್ಮ ದಕ್ಷುಗೆ ಕೇಕ್ ಅಂದರೆ ಇಷ್ಟ ಅಂತ. ಅವ್ನು ಫಸ್ಟೇ ಹೋಗ್ಬಿಟ್ಟಿದ್ದಾನೆ. ಫಸ್ಟ್ ನಾನು ಕಟ್ ಮಾಡ್ತೀನಿ ಮಾಮ ಅಂತ ಹೋಗ್ಬಿಟ್ಟು ಕೇಕ್ ತಿನ್ಕೊಂಡು ನಿಂತಿದ್ದಾನೆ. ಸ್ವೀಟ್ ಅಂದ್ರೇ ಇಷ್ಟ ಅವನಿಗೆ. ಖಾರ ಅಂದರೆ ಮಾತ್ರ ನೀರು ಕೊಡಿ, ತುಪ್ಪ ಕೊಡಿ ಅಂತೆಲ್ಲ ಗೋಳಾಡಿಸ್ತಾ ಇರ್ತಾನೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟಿದ್ದಾರೆ ಅವ್ರು ಮಾತ್ರನೇ ನಾವೇ ಸೆಲೆಬ್ರೇಷನ್ನ ಫೈನಲಿ ಕಂಪ್ಲೀಟ್ ಮಾಡ್ಕೊಂಡ್ವಿ. ನೆಕ್ಸ್ಟು ನನ್ನ ಸರ್ತಿ ಈಗ ನಾನು ಹೋಗಬೇಕು. ನಂದು ನನ್ನ ತಮ್ಮಂದು ಹೆಂಗೆ ಬಾಂಡಿಂಗ್ ಅಂದರೆ, ನಾವಿಬ್ಬರು ಇದ್ದೀವಿ ಅಂತ ಹೇಳಿದ್ರೆ ಏನಾದರೂ ಒಂದು ಮಾತಾಡಿಕೊಂಡು ಕ್ಯಾಶುವಲ್ ಟಾಕೇ ಇರುತ್ತೆ. ಬಟ್ ಆದರೆ ತುಂಬ ಫನ್ನಾಗಿಯೇ ನಾನು ನನ್ನ ತಮ್ಮ ಮಾತಾಡಿಕೊಂಡು ಜಾಲಿಯಾಗಿಯೇ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಬೇರೆಯವ್ರ ಥರ ಎಲ್ಲ ಜಗಳ ಆ ಥರದ್ದೆಲ್ಲ ಇಲ್ಲ. ಅದು ಒಂದು ಸರ್ಟೈನ್ ಏಜು, ಚಿಕ್ಕವರಿದ್ದಾಗ ತುಂಬ ಕೀಟ್ಲೆ ಮಾಡ್ಕೊಂಡು ತುಂಬ ಗಲಾಟೆ ಎಲ್ಲ ಮಾಡ್ಕೊಂಡು ಜಗಳ ಆಡಿದ್ದೀವಿ. ಬಟ್ ಈಗೆಲ್ಲ ಹಾಗಿಲ್ಲ, ಸ್ವಲ್ಪ ಮ್ಯಾಚ್ ಆಗುತ್ತೆ ಇಬ್ಬರದು ವೈಬ್ಸು, ಒಂದೇ ಥರ ಥಿಂಕ್ ಮಾಡೋದು. ಬಟ್ ನನಗಿನ್ನೂ ಸ್ವಲ್ಪ ಮೆಚುರಿಟಿ ಲೆವೆಲ್ ಜಾಸ್ತಿನೇ ಇರುತ್ತೆ ಅವನಿಗೆ. ಕೆಲವೊಂದರಲ್ಲಿ ಹೀಗೆ ಇರಬೇಕು, ಹಾಗೆ ಮಾಡಬೇಕು ಅಂತೆಲ್ಲ ಅಡ್ವೈಸ್ ಎಲ್ಲ ಮಾಡ್ತಿರ್ತಾನೆ. ನೋಡೋದಕ್ಕೆ ಚಿಕ್ಕವನೇ ನನಗಿಂತೂ, ಬಟ್ ನೋಡ್ತಾನೆ ಎಷ್ಟು ದೊಡ್ಡವನಾಗ್ಬಿಟ್ಟ. ತುಂಬ ಖುಷಿ ಆಗುತ್ತೆ ನನಗಂತೂ ನನ್ನ ತಮ್ಮನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ. ನೆಕ್ಸ್ಟು ಅಜ್ಜಿ ನಮ್ಮ ಮನೇಲಿ ಅಜ್ಜಿದೇ ಒಂದು ಕಾಮಿಡಿ. ಏನಾದ್ರು ಒಂದು ಹೇಳ್ತಾನೆ ಇರೋದು, ನಗದೇ ಇರೋದು. ಏನಾದ್ರು ಒಂದು ಕೀಟ್ಲೆ ನಮ್ಮ ಅಜ್ಜಿ ಜೊತೆ ಸ್ವಲ್ಪ ಜಾಸ್ತಿನೇ ನಮ್ಮ ಮನೇಲಿ ಸುಮ್ಮನೆ ರೇಗಿಸ್ತಾ ಇರ್ತೀವಿ ನಮ್ಮ ಅಜ್ಜಿನ. ಎಷ್ಟು ನಗ್ತೀವೋ ಅಷ್ಟೇ ಬೇಜಾರು ಕೂಡ ಮಾಡುತ್ತೆ ಒಂದೊಂದು ಸರಿ ನಮ್ಮ ಅಜ್ಜಿ. ಬಟ್ ನಾವು ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳೋದಿಲ್ಲ, ಯಾಕಂದರೆ ಅಜ್ಜಿ ಅಲ್ವಾ, ಪಾಪ ವಯಸ್ಸಾಗಿದೆ, ಅವರು ಸ್ವಲ್ಪ ಮಗು ಥರನೇ ಅಂತ ನಾವು ತುಂಬ ಸೀರಿಯಸ್ ಆಗಿರೋ ತೊಗೊಳೋದಕ್ಕೆ ಹೋಗಲ್ಲ. ಅಲ್ಲೇ ಅಷ್ಟು ಕೋಪ ಆಯಿತಾ ಮತ್ತೆ ನೆಕ್ಸ್ಟ್ ಡೇಗೆ ನಾರ್ಮಲಾಗೇ ಚೆನ್ನಾಗಿಯೇ ಕ್ಯಾಶುವಲಾಗಿ ಇರ್ತೀವಿ. ನೆಕ್ಸ್ಟು ನನ್ನ ಹಸ್ಬೆಂಡ್ ಹೋದರು, ಆಗ ನಾವು ನಗಿಸ್ತಾ ಇರ್ತೀವಿ ಏನಾದ್ರು ಒಂದು ನಗು. ಮತ್ತು ಆಮೇಲೆ ಹಾಗೇರು ಫೋಟೋ ತೆಗಿತಾ ಇದ್ದೀವಿ ಅಂತ ನಾವು ಆಲ್ಮೋಸ್ಟ್ ಫನ್ನಾಗೇ ಇರ್ತೀವಿ. ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ. ಹೇಗಿತ್ತು ಅಂತ ಕಮೆಂಟ್ ಮಾಡಿ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಆಲ್.